ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಗೊತ್ತಿರುವಂತೆ ಇವಾಗ ಮ್ಯಾಂಗೋ ಸೀಸನ್ ಅಲ್ವಾ. ಒಂದ್ಸಲ ಆದರೂ ಈ ರೀತಿಯಾಗಿ ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ಕೊಂಡು ತಿನ್ನಿ. ಇದನ್ನು ಮಾಡಲಿಕ್ಕೂ ಸರಳ ಮತ್ತು ತಿನ್ನಲಿಕ್ಕೂ ತುಂಬ ರುಚಿಯಾಗಿರುತ್ತೆ. 2 ಮಾವಿನಕಾಯಿಯನ್ನು ಕಟ್ ಮಾಡಿ ಉಪ್ಪು ಅರಿಶಿನ ಹಾಕಿ 2 ದಿನ ಇಟ್ಟು ಅದರಲ್ಲಿ ಬರುವಂಥ ನೀರನ್ನು ಸೋಸ್ಕೊಂಡಿಟ್ಕೊಂಡಿನಿ ನೋಡಿ. ಇದಕ್ಕೆ 2 ರಿಂದ 3 ಗೆಡ್ಡೆ ಬೆಳ್ಳುಳ್ಳಿಯನ್ನು ಈ ರೀತಿಯಾಗಿ ಕುಟ್ಕೊಂಡು ಹಾಕೊಂಡಿನಿ. ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ ಅಂದರೆ ಸಾಂಬಾರ್ ಹಾಕು ಸ್ಪೂನ್ ಇರುತ್ತಲ್ಲ ಅದರಿಂದ, 2 ಟೀ ಸ್ಪೂನ್ ಹಿಂಗು, ಉಪ್ಪಿನಕಾಯಿ ಮಸಾಲೆಗೆ 2 ಟೇಬಲ್ ಸ್ಪೂನ್ ಸಾಸಿವೆ, 1 ಟೇಬಲ್ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಮೆಂತೆ ಹಾಕಿ ಈ ರೀತಿಯಾಗಿ ನೀಟಾಗಿ ಹುರ್ಕೊಳ್ಳಿ. ಹುರಿದಿದ್ದನ್ನು ಸಣ್ಣಗೆ ಮಿಕ್ಸಿ ಜಾರಿಗೆ ಹಾಕಿ ಹೋಳುಗಳಿಗೆ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ 1 ಟೇಬಲ್ ಸ್ಪೂನ್ ಬಿಳಿ ಸಾಸಿವೆಯನ್ನು ಹಾಕಿ ಈ ರೀತಿಯಾಗಿ ಹುರ್ಕೊಂಡು ತರಿತರಿಯಾಗಿ ಮಿಕ್ಸಿ ಮಾಡ್ಕೊಳ್ಳೋಣ. ಇದನ್ನು ಕೂಡ ಹೋಳುಗಳಿಗೆ ಹಾಕೊಳ್ಳೋಣ. ನಾವು ಮುಂಚೆನೆ ಹೋಳುಗಳಿಗೆ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿರೋದ್ರಿಂದ ಈಗ ಸ್ವಲ್ಪ ಉಪ್ಪು ಹಾಕೊಳ್ಳಿ. ನೀಟಾಗಿ ಎಲ್ಲವನ್ನು ಸ್ಪೂನ್ನಿಂದ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದ ನಂತರ 2 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಕಾಯಿಸಿ ಆರಿಸಿ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡಿ ರುಚಿಯಾದಂಥ ಹುಳಿಯಾದಂಥ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಆಯಿತು. ತುಂಬ ಸಿಂಪಲ್ ಆಗಿ ಮನೆಯಲ್ಲಿ ಈ ರೀತಿಯಾಗಿ ಉಪ್ಪಿನಕಾಯಿ ಮಾಡಿಕೊಂಡು ಹೇಗಾಯ್ತಂತ ನನಗೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.